ನಟಿ ಯಾಮಿ ಗೌತಮಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ. ಮೊದಲ ಮಗುವನ್ನ ಸ್ವಾಗತಿಸಿದ ಖುಷಿಯಲ್ಲಿರುವ ಯಾಮಿ ಗೌತಮಿ ಮುದ್ದಾದ ಮಗನಿಗೆ ವೇದಾವಿದ್ ಎಂದು ಹೆಸರಿಟ್ಟಿದ್ದಾರೆ. ದಂಪತಿ ಇನ್ಸ್ಟಾಗ್ರಾಂನಲ್ಲಿ ಒಳ್ಳೆಯ ಸುದ್ದಿಯನ್ನ ಹಂಚಿಕೊಂಡಿದ್ದು, ಮೇ 10 ಅಕ್ಷಯ ತೃತೀಯ ದಿನದಂದು ಯಾಮಿ ಗೌತಮಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. 10 ದಿನಗಳ ನಂತರ ನಟಿ ಯಾಮಿ ಗೌತಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅಕ್ಷಯ ತೃತೀಯ ಶುಭ ದಿನದಂದು ನಮ್ಮ ಪ್ರೀತಿಯ ಮಗ ವೇದಾವಿದ್ ಆಗಮನದ ಸುದ್ದಿಯನ್ನ ಹಂಚಿಕೊಳ್ಳಲು ಖುಷಿ ಆಗ್ತಿದೆ. ಮಗನ ಮೇಲೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಎಂದು ನಟಿ ಯಾಮಿ ಗೌತಮಿ ಪೋಸ್ಟ್ ನಲ್ಲಿ ಬರೆದಿದ್ದಾರೆ. ಯಾಮಿ ಗೌತಮಿ ಮತ್ತು ಆದಿತ್ಯ ಧಾರ್ ತಮ್ಮ ಮಗನಿಗೆ ವೇದಾವಿದ್ ಎಂದು ಹೆಸರಿಟ್ಟಿದ್ದಾರೆ. ವೇದಾವಿದ್ ಎಂದರೆ ಜ್ಞಾನ ಎಂದರ್ಥ. ನಟಿ ಯಾಮಿ ಗೌತಮಿ ಮೊದಲು ಟಿವಿ ಶೋ ಚಾಂದ್ ಕೆ ಪಾರ್ ಚಲೋದಲ್ಲಿ ಕಾಣಿಸಿಕೊಂಡಿದ್ದರು. ನಂತರ 2010ರಲ್ಲಿ ಕನ್ನಡ ಚಲನಚಿತ್ರವಾದ ಉಲ್ಲಾಸ ಉತ್ಸಾಹ ಮೂಲಕ ಸಿನಿಮಾಗಳತ್ತ ಮುಖ ಮಾಡಿದ್ರು. ಹೀಗೆ ಪಂಜಾಬಿ ಮತ್ತು ತೆಲುಗುಗೂ ಪಾದಾರ್ಪಣೆ ಮಾಡಿದ್ರು. ನಂತರ 2012ರ ಚಲನಚಿತ್ರ ವಿಕ್ಕಿ ಡೋನರ್ ನಲ್ಲಿ ಕಾಣಿಸಿಕೊಂಡಿದ್ರು. ವಿಕ್ಕಿ ಡೋನರ್ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತು ಮತ್ತು ಈ ಚಿತ್ರದ ಮೂಲಕ ಯಾಮಿ ಗೌತಮಿ ಅವರು ಕೂಡ ಫೇಮಸ್ ಆದ್ರು. ಈ ಚಿತ್ರದ ನಂತರ ಯಾಮಿಗೆ ಸಾಲು ಸಾಲು ಆಫರ್ಗಳು ಬಂದುವು. ಒಂದಾದ ಮೇಲೊಂದು ಅನೇಕ ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಇಂದಿಗೂ ಸಹ ಯಾಮಿ ಗೌತಮಿ ಬಾಲಿವುಡ್ ಮತ್ತು ಇತರ ಭಾಷೆಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ತುಂಬಾ ಗಂಭೀರವಾದ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಬಾಲಿವುಡ್ ನ ಖ್ಯಾತ ನಟಿಯರ ಪೈಕಿ ಯಾಮಿ ಗೌತಮಿ ಕೂಡ ಒಬ್ರು. ಆರ್ಟಿಕಲ್ 370 ಸಿನಿಮಾದಲ್ಲಿ ಯಾಮಿ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಫೆಬ್ರವರಿ 3, 2024ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾದ ಆರ್ಟಿಕಲ್ 370 ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿತು. ಹಾಗೆ ಪ್ರೇಕ್ಷಕರು ಕೂಡ ಈ ಚಿತ್ರವನ್ನ ಮೆಚ್ಚಿಕೊಂಡಿದ್ರು. ಮದರ್ಹುಡ್ ಎಂಜಾಯ್ ಮಾಡ್ತಿರುವಂತಹ ನಟಿ ಯಾಮಿ ಗೌತಮಿ ಸಂತಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ.